ಇಂದಿನ ವಿಡಿಯೋದಲ್ಲಿ ಸುಳ್ಯ ತಾಲೂಕಿನ ಕಳಂಜ ಗ್ರಾಮದ ಕೋಟೆ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರದ ಪ್ರಮುಖ ಕಾರಣಿಕ ಶಕ್ತಿಯಾಗಿರುವ ರಕ್ತೇಶ್ವರಿ ದೈವದ ಹಿನ್ನೆಲೆಯನ್ನ ಒಂದಿಷ್ಟು ತಿಳ್ಕೊಳ್ಳೋಣ. ರಕ್ತೇಶ್ವರಿ ದೈವವು ಭೂಮಿ ತೂಕದ ದೈವ ಎನ್ನುವ ಹೆಸರನ್ನ ಪಡೆದಿರುವ ದೈವ. ಅನಾದಿ ಕಾಲದಿಂದಲೂ ತುಳುನಾಡಿನ ಹಲವೆಡೆಗಳಲ್ಲಿ ತನ್ನ ಕಾರಣಿಕವನ್ನ ತೋರಿಸಿ ಆರಾಧನೆಗೊಳ್ಳುತ್ತಾ ಬಂದಿರುವ ದೈವ. ಕ್ಷೇತ್ರದಲ್ಲಿ ಈಗ ನೇಮೋತ್ಸವವನ್ನ ಪಡೆಯುತ್ತಿರುವ ರಕ್ತೇಶ್ವರಿ ದೈವವು ಕೋಟೆ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರದ ಮುಕ್ತೇಸರಿಕೆಯನ್ನ ಹೊಂದಿರುವ 3 ಮನೆತನಗಳಾದ ಕೋಟೆ, ವಾರಣಾಸಿ ಮತ್ತು ಕೆದ್ಲಾ ಮನೆತನಗಳ ಪೈಕಿ ಕೋಟೆ ಮನೆತನದಲ್ಲಿ ಅನಾದಿ ಕಾಲದಿಂದ ಆರಾಧನೆಗೊಳ್ಳುತ್ತಿದ್ದ ರಕ್ತೇಶ್ವರಿ ಎನ್ನುವ ಉಲ್ಲೇಖಗಳಿವೆ. ಹಿಂದೆ ಕ್ಷೇತ್ರದ ಷಷ್ಠಿ ಮಹೋತ್ಸವದ ಸಂದರ್ಭದಲ್ಲಿ ಕೋಟೆ ಮನೆತನದಲ್ಲಿ ಆರಾಧನೆ ಪಡೆಯುತ್ತಿದ್ದ ದೈವವು ಕೋಟೆ ರಕ್ತೇಶ್ವರಿ ಎಂದೇ ಪ್ರಸಿದ್ಧಿ ಪಡೆದಿದೆ. 1976ರ ಬಳಿಕ ದೇವಾಲಯದಲ್ಲಿ ಷಷ್ಠಿ ಮಹೋತ್ಸವದ ಮರುದಿನ ನಡೆಯುವ ರಂಗಪೂಜೆಯ ದಿನದಂದು ರಕ್ತೇಶ್ವರಿ ನೇಮೋತ್ಸವ ಸಂಪನ್ನಗೊಳ್ಳುತ್ತದೆ. ದೈವವು ಪ್ರಧಾನ ಸ್ಥಾನದಲ್ಲಿದ್ದು ಎಲ್ಲ ಆಗುಹೋಗುಗಳ ವಿಚಾರಣೆ, ತೀರ್ಮಾನ, ಅಭಯ ನೀಡಿಕೆ, ಹರಕೆ, ಕಾಣಿಕೆ ಸಮರ್ಪಣೆ ಈ ದೈವದ ಸನ್ನಿಧಿಯಲ್ಲಿ ನಡೆಯುತ್ತದೆ. ಭಕ್ತರು ಬಹಳಷ್ಟು ಸಿಯಾಳಗಳನ್ನ ಭಕ್ತಿಪೂರ್ವಕವಾಗಿ ದೈವಕ್ಕೆ ಸಮರ್ಪಿಸಿ ಕೃತಾರ್ಥರಾಗ್ತಾರೆ. ಕ್ಷೇತ್ರದ ಇನ್ನೊಂದಿಷ್ಟು ಸ್ವಾರಸ್ಯಕರ ಮಾಹಿತಿಯನ್ನ ನೋಡೋಣ ಮುಂದಿನ ರೀಲ್ನಲ್ಲಿ.